ಯಾರು ಹಾಗಾದ್ರೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ? ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ ಅಧಿಕಾರಿ ಯಾರು? ಮಂಜುನಾಥ್ ಗೌಡ ಶಿರಸಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದವರು. ಎಸ್ಐಟಿ ತಂಡದ ಭಾಗವಾಗಿರುವ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ವಿರುದ್ಧ ದೂರುದಾರನಿಗೆ ಬೆದರಿಕೆ ಹಾಕಿರುವ ಆರೋಪ ಅವರ ಮೇಲಿದೆ. ದೂರು ಹಿಂಪಡೆಯುವುದಾಗಿ ವಿಡಿಯೋ ಮಾಡಿಕೊಂಡಿರುವಂತಹ ಆರೋಪ. ದೂರುದಾರನ ಪರ ವಕೀಲ ಅನನ್ಯ ಗೌಡರಿಂದ ಗಂಭೀರ ಆರೋಪ ಇದು. ಆರೋಪ ಹಿನ್ನೆಲೆ ಮಂಜುನಾಥ್ ಗೌಡರನ್ನ ರಜೆಯ ಮೇಲೆ ಕಳಿಸುವ ಸಾಧ್ಯತೆ ವ್ಯಕ್ತವಾಗಿದೆ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ ಬ್ಲಾಸ್ಟಿಂಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಲ್ಲಿ ಹರಿದಾಡುವ ಸುದ್ದಿಯನ್ನ ಎತ್ತಿಕೊಂಡು ಬರುವುದಿಲ್ಲ. ನಾವು ಮಾಡುವ ಸುದ್ದಿ ಸದ್ದಾಗಬೇಕು. ಯಾರು ಈ ಇನ್ಸ್ಪೆಕ್ಟರ್ ಮಂಜುನಾಥ್? ಹಾಗಾದ್ರೆ ಶಿರಸಿಯ ಇನ್ಸ್ಪೆಕ್ಟರ್ ಒಬ್ಬರಿಗೆ ಈ ಪ್ರಕರಣದಲ್ಲಿ ವಿಶೇಷ ಕಾಳಜಿ ಇದೆ ಎಂಬುದಾದ್ರೆ, ಈ ಪ್ರಕರಣದ ಸಾಕ್ಷಿದಾರನಿಗೆ ಬೆದರಿಕೆ ಹಾಕುತ್ತಾರೆ ಎನ್ನುವುದಾದರೆ, ಈ ಪ್ರಕರಣವನ್ನ ವಾಪಸ್ ಪಡಿಬೇಕು, ಇಲ್ಲದಿದ್ದರೆ ನಿನಗೆ ಜೀವಾವಧಿ ಶಿಕ್ಷೆಯಾಗುತ್ತೆ, ನಿನಗೆ ಅದಾಗುತ್ತೆ ಇದಾಗುತ್ತೆ ಎಂದು ಬೆದರಿಸುವುದಾದರೆ, ಈ ಪ್ರಕರಣಕ್ಕೂ ಈ ಅಧಿಕಾರಿ ಮಂಜುನಾಥ್ಗೂ ಏನು ಸಂಬಂಧ? ಒಬ್ಬ ಶಿರಸಿಯ ಅಧಿಕಾರಿಗೆ ಈ ಪ್ರಕರಣದಲ್ಲಿ ಸಾಕ್ಷಿದಾರನನ್ನ ವಿಮುಖ ಮಾಡಬೇಕು ಎನ್ನುವಂಥ ಇರಾದೆಗೆ ಬಂದಿದ್ಯಾಕೆ? ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಯಾರು ಹಾಗಾದ್ರೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ? ಯಾವ ಸಾಕ್ಷಿದಾರನಿಗೆ ಥ್ರೆಟ್ ಮಾಡಿದ್ರು ಅದೇ ಅಧಿಕಾರಿ ಮಂಜುನಾಥ್ ಗೌಡ ಶಿರಸಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದವರು. ಹಾಗಾದ್ರೆ ಈ ಪ್ರಕರಣದಲ್ಲಿ ಯಾಕೆ ಸಾಕ್ಷಿದಾರನಿಗೆ ಥ್ರೆಟ್ ಮಾಡಿದ್ರು? ಎಸ್, ಈಗ ಮತ್ತೆ ಶರತ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಬಂದಿದ್ದಾರೆ. ಶರತ್, ಇಲ್ಲಿ ಮಂಜುನಾಥ್ ಗೌಡ ಈ ಅಧಿಕಾರಿಗೆ ಈ ಪ್ರಕರಣದಲ್ಲಿ ಯಾಕೆ ಈ ವಿಶೇಷವಾದಂತಹ ಕಾಳಜಿ? ಮೂಲತಃ ಎಲ್ಲಿಯವರು? ಈಗಾಗಲೇ ಶಿರಸಿ ಅವರು ಅನ್ನುವಂತಹದ್ದು ನಾವು ರಿವೀಲ್ ಮಾಡಿದ್ದೀವಿ. ಏನಿದೆ ಈ ಬಗ್ಗೆ ಬೇರೆ ತರಹದ ಹಿನ್ನೆಲೆ? ಮಂಜುನಾಥ್ ಗೌಡ ಅವರು ಈಗ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಯಾಗಿ ಸುಮಾರು 2ನೇ ವರ್ಷ ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವರು ಈ ಹಿಂದೆ ಕೂಡ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಅವರು ಹಳೆ ಮೈಸೂರು ಭಾಗದ ಒಂದು ಜಿಲ್ಲೆಯಿಂದ ಬಂದಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಪೂರ್ವಾಪರ ಇನ್ನಷ್ಟೇ ಮಾಹಿತಿ ತಿಳಿಯಬೇಕಾಗಿದೆ. ಯಾಕೆಂತಂದ್ರೆ ಅವರು ಬೆಂಗಳೂರಿನ ಯಾವುದೇ ಎಕ್ಸಿಕ್ಯೂಟಿವ್ ಪೋಸ್ಟ್ ಆಗಲಿ ಅಥವಾ ಇಷ್ಟು ವರ್ಷಗಳಲ್ಲಿ ಸುದ್ದಿ ಆಗಿದ್ದಾಗಲಿ ಆ ರೀತಿಯ ಒಂದು ಟ್ರ್ಯಾಕ್ ರೆಕಾರ್ಡ್ಗಳಲ್ಲಿ ಇಲ್ಲ. ಇದರ ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲ ಭಾಗಗಳು ಮತ್ತೆ ಕೆಲವೊಂದು ಕರಾವಳಿಯ ಕೆಲವೊಂದು ಭಾಷೆಯ ಬಗ್ಗೆ ತಿಳಿದುಕೊಂಡಿರುವಂತಹವರು, ಹಾಗೆ ಅಲ್ಲಿನ ಲೋಕಲ್ ಸ್ಥಳೀಯವಾಗಿ ಸಂಪರ್ಕವನ್ನು ಹೊಂದಿರುವಂತಹ ಅಧಿಕಾರಿಗಳನ್ನ SIT ತನ್ನ ತನಿಖೆಯಲ್ಲಿ ಬಳಸಿಕೊಂಡಿದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ಅದೇ ರೀತಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಯಲ್ಲಿರುವ SITಯಲ್ಲಿರುವ 20 ಅಧಿಕಾರಿಗಳನ್ನ ಸರ್ಕಾರವೇ ನೇಮಿಸಿದೆ ಹೊರತು SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರು ಮಾಡಿಲ್ಲ. ಆದ್ರೆ ದೂರುದಾರರು ಕೇಳಿದ್ದು ಕೂಡ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ತನಿಖಾಧಿಕಾರಿಗಳು ಕೂಡ ಪ್ರಣಬ್ ಮೊಹಾಂತಿ ಅವರೇ ಚೂಸ್ ಮಾಡ್ಬೇಕು ಅನ್ನುವಂಥ ಮಾತನ್ನ ದೂರುದಾರರ ವಕೀಲರು ಬಹಿರಂಗವಾಗಿ ಕೋರ್ಟ್ನಲ್ಲಿ ಹೇಳಿದ್ರು. ಆದ್ರೆ DPAR ಒಂದು ಆರ್ಡರ್ನ ಇಶ್ಯೂ ಮಾಡಿದಂತ ಸಂದರ್ಭದಲ್ಲಿ ಅವರೇ 20 ಅಧಿಕಾರಿಗಳನ್ನು ಸೂಚಿಸಿದ್ರು, ಜೊತೆಗೆ ಅವ್ರನ್ನೇ SITಯಲ್ಲೂ ಕೂಡ ಭಾಗಿಯಾಗಿಸಿದ್ರು. ಸೊ ಈ ಒಂದು ಪ್ರಕರಣದಲ್ಲಿ ಈಗ ತನಿಖೆಯ ಭಾಗವಾಗಿದ್ದ ಮಂಜುನಾಥ್ ಗೌಡ ಅವರನ್ನ ಈಗಾಗಲೇ ಲೀವ್ನಲ್ಲಿ ಕಳಿಸ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಒಂದು ಮಾಹಿತಿ ಲಭ್ಯವಾಗಬೇಕು, ಈ ಒಂದು ಆರೋಪದ ಕುರಿತು ಹೆಚ್ಚಿನ ಮಾಹಿತಿ ಲಭ್ಯವಾಗುವವರೆಗೂ ಇವರನ್ನ ಈ ಒಂದು ಪ್ರಕರಣದಲ್ಲಿ ಆರೋಪ ಮುಕ್ತವಾಗ್ತಾರ ಅಥವಾ ಆರೋಪ ಸಾಬೀತಾಗತ್ತಾ ಅಲ್ಲಿವರೆಗೂ ಕೂಡ ಅವ್ರನ್ನ ರಜೆಯ ಮೇಲೆ ಕಳಿಸೋದು ಉತ್ತಮ ಅಂತ SIT ನಿರ್ಧಾರ ಮಾಡಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಾಹಿಲ್, ಥ್ಯಾಂಕ್ ಯು ಶರತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಒಂದು ಸೂಕ್ಷ್ಮ ಪ್ರಕರಣ, ಅತಿ ದೊಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ತರಹದ್ದೊಂದು ಆರೋಪ ಕೇಳಿ ಬಂದಾಗ ಇಲ್ಲಿ ಅಧಿಕಾರಿಯ ಈ ಒಂದು ಬೆದರಿಕೆ ಹಾಕಿರ್ತಕ್ಕಂಥ ಆರೋಪ ಇದು ನಿಜಕ್ಕೂ ನಿಜಾನ ಅಥವಾ ಇವೆಲ್ಲವೂ ಕೂಡ ಸುಳ್ಳಾರೋಪಗಳ? ಸಾಕ್ಷಿದಾರನಿಗೆ ಈ ಅಧಿಕಾರಿ ಬೆದರಿಕೆ ಹಾಕಿರ್ತಕ್ಕಂತಹದ್ದು ಒಂದು ವೇಳೆ ನಿಜವಾದ್ರೆ ಈ ಪ್ರಕರಣ ಬೇರೆಯೇ ದಿಕ್ಕಿಗೆ ಸಾಗುತ್ತೆ, ಅಥವಾ ಅದು ಸುಳ್ಳಾದ್ರೆ ಸಾಕ್ಷಿದಾರನ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ. ಸೊ ಹಾಗಾದ್ರೆ 5ನೇ ದಿನಕ್ಕೆ ಧರ್ಮಸ್ಥಳ ಶೋಧ ಈಗ ಶುರುವಾಗಿರುವಂತಹದ್ದು. ಇಂದು ಕೂಡ ಶವಗಳಿಗಾಗಿ ತೀವ್ರ ಶೋಧಗಳು ನಡೀತಾ ಇದೆ. 5ನೇ ದಿನಕ್ಕೆ ಧರ್ಮಸ್ಥಳ ಶೋಧ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬುರುಡೆ ಶೋಧ ಶುರುವಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬುರುಡೆ ಶೋಧ ಶುರುವಾಗುತ್ತೆ.
8ರ ಗಂಟು ಕೂಡ ನಿನ್ನೆ ಬಿಚ್ಚಲಾಯಿತು. ಇವತ್ತು ಪಾಯಿಂಟ್ 9ರಲ್ಲಿ ಆಪರೇಷನ್ ಶುರುವಾಗಲಿದೆ. ಇಂದಾದ್ರೂ ಶೋಧಕ್ಕೆ ಬ್ರೇಕ್ ಥ್ರೂ ಸಿಗುತ್ತಾ? ಇನ್ನು 6 ಪಾಯಿಂಟ್ಗಳಲ್ಲಿ ಶೋಧ ಆಗಬೇಕಿದೆ. ಈಗಾಗಲೇ 8 ಪಾಯಿಂಟ್ಗಳಲ್ಲಿ ಶೋಧ ಮುಗಿದಿದೆ. ಒಟ್ಟು 13 ಪಾಯಿಂಟ್ಗಳಲ್ಲಿ ಇದುವರೆಗೂ 8 ಶೋಧ ಆಗಿರುವಂತಹದ್ದು. 5ನೇ ದಿನಕ್ಕೆ ಧರ್ಮಸ್ಥಳ ಶೋಧ ಕಾರ್ಯ ಬಂದಿರುವಂತಹದ್ದು. ಇಂದು ಕೂಡ ಶವಗಳಿಗಾಗಿ, ಹೆಣಗಳಿಗಾಗಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬುರುಡೆ ಶೋಧ. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಇದ್ದ ಅಧಿಕಾರಿಗಳು ಇವತ್ತು ಕೂಡ ಇರ್ತಾರೆ. ನಿನ್ನೆ ಸ್ವಲ್ಪ ಅಧಿಕಾರಿಗಳಿಗೆ ಸಂತೋಷ ಆಗಿತ್ತು. ಕಾರಣ ವರುಣನ ಆರ್ಭಟ ಇರಲಿಲ್ಲ, ಮಳೆ ಬರ್ತಾ ಇಲ್ಲ. ಮಳೆ ಬಂದರೆ ಮತ್ತೆ ಅಲ್ಲಿ ಟರ್ಪಾಲ್ ವ್ಯವಸ್ಥೆಗಳು ಮಾಡಬೇಕು. ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಕೊಡೆ ಹಿಡ್ಕೊಂಡೆ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಒಂದು ವೇಳೆ ಸಾಕ್ಷಿಗಳು ಸಿಕ್ಕರೆ ಅದಕ್ಕೆ ಮಳೆ ಹನಿಗಳು ಬಿದ್ದು ಸಾಕ್ಷಿನಾಶ ಅಥವಾ ಅದಕ್ಕೆ ಅಡೆತಡೆಯಾಗುವಂತಹ ಸಾಧ್ಯತೆಗಳಿರ್ತಾವೆ. ಜೊತೆಗೆ ಇನ್ನು ಅಲ್ಲಿ ಕಾರ್ಮಿಕರಿಗೂ ಕೂಡ ಅಗಿಯುವಂತಹ ಕೆಲಸಕ್ಕೆ ತೊಡಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಮಳೆ ಬರಬಾರ್ದು ಎನ್ನುವಂಥ ಇರಾದೆಗೆ ಎಲ್ಲರೂ ಕೂಡ ಬಂದಿದ್ರು. ಆದರೆ ಅದೃಷ್ಟವಶಾತ್ ನಿನ್ನೆಯೂ ಕೂಡ ಮಳೆ ಇರಲಿಲ್ಲ. ಸೊ ಇವತ್ತು ಕೂಡ ಮಳೆ ಇಲ್ಲ ಎಂದು ಹೇಳಲಾಗುತ್ತೆ. ಆದರೆ ಮುಂದೆ ಬರ್ಬೋದಾ ಇಲ್ವಾ, ಪ್ರಾಕೃತಿಕ ಲೆಕ್ಕಾಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬುರುಡೆ ಶೋಧ ಕಾರ್ಯ ಪ್ರಾರಂಭ ಆಗುತ್ತೆ. ನಿನ್ನೆಯವರೆಗೂ ಏನೇನಾಯಿತು ಅಂತ ಕೇಳೋದಾದರೆ ಪಾಯಿಂಟ್ 8ರವರೆಗೂ ಅಗಿಯುವಂತಹ ಕೆಲಸಗಳಾಯಿತು. ಪಾಯಿಂಟ್ 8ರವರೆಗೂ ಅಗಿಯುವ 6ರಲ್ಲಿ ಒಂದಷ್ಟು ಮೂಳೆಗಳು ಸಿಕ್ತು. ಅದನ್ನು ಹೊರತುಪಡಿಸಿದರೆ 7ರಲ್ಲಿ ಏನೂ ಇಲ್ಲ. 8ರ ಗಂಟನ್ನು ಕೂಡ ಬಿಚ್ಚಲಾಯಿತು. 8ರ ಗಂಟಲ್ಲೂ ಏನೇನೂ ಇಲ್ಲ. ಇವತ್ತು 9ನೆಯ ಮಾರ್ಕ್ ಇದ್ದ ಜಾಗದಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ. ಪಾಯಿಂಟ್ 9ರಲ್ಲಿ ಅದನ್ನು ಕೂಡ ಅಗೆಯಲಾಗುತ್ತೆ. ಆ ಆಪರೇಷನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಇಂದಾದರೂ ಶೋಧಕ್ಕೆ ಬ್ರೇಕ್ ಥ್ರೂ ಸಿಗುತ್ತಾ ಎನ್ನುವಂತಹದ್ದು. ಇನ್ನು 6 ಪಾಯಿಂಟ್ಗಳಲ್ಲಿ ಟೋಟಲ್ 13 ಪಾಯಿಂಟನ್ನು ಮಾರ್ಕ್ ಮಾಡಲಾಗಿತ್ತು. ಅದರಲ್ಲಿ ಈಗಾಗಲೇ 8 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ಇನ್ನು ಉಳಿದಿರೋದು 6 ಪಾಯಿಂಟು. ಒಟ್ಟು 13 ಪಾಯಿಂಟ್ಗಳಲ್ಲಿ ಈವರೆಗೂ 8 ಶೋಧ ನಡೆದಿರುವಂತಹದ್ದು. ಸೊ ಇನ್ನುಳಿದ ಜಾಗಗಳಲ್ಲಿ ತೀವ್ರ ಶೋಧ ಈ ಕ್ಷಣ ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳುತ್ತೆ. 9ರಿಂದ 13ವರೆಗೂ ಕೂಡ ಇವತ್ತು ಅಗೆಯುವ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.